ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ದೇಶದಲ್ಲಿ ಇಂದು 120ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ. ಈ ನಡುವೆ ಮತದಾನ ಪ್ರಕ್ರಿಯೆ ಕುರಿತು ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸುತ್ತಿದೆ. ಇವಿಎಂ ಬದಲು ಮತಪತ್ರದ ಮೂಲಕ ಚುನಾವಣೆ ನಡೆಸುವಂತೆ ಒತ್ತಾಯಿಸುತ್ತಿದ್ದು, ಕಾಂಗ್ರೆಸ್ ಈಗಲೂ ತನ್ನ ಹಿಂದಿನ ಚಾಳಿಯನ್ನ ಮುಂದುವರಿಸಿದೆ ಎಂದು ತಿಳಿಸಿದರು. ಮೊದಲನೇ ಹಂತದ ಒಂದು ಚುನಾವಣೆಗೆ ಮತದಾನ ಸುಮಾರು 125ಗಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಒಂದು ಮತದಾನ ನಡೀತಾ ಇದೆ ಇವತ್ತು. ಹಾಗಾಗಿ ಈಗಾಗಲೇ ಜನ ತೀರ್ಮಾನ ತೆಗೆದುಕೊಂಡಿದ್ದಾರೆ ಬಿ ಜೆ ಪಿಯನ್ನು ಗೆಲ್ಲಿಸಬೇಕು ಅಂಥೇಳಿ. ಆದರೆ ನಮ್ಮ ಕಾಂಗ್ರೆಸ್ ಸ್ನೇಹಿತರಿಗೆ ಪಾಪ ಈಗ ಬ್ಯಾಲೆಟ್ ಚುನಾವಣಾ ಪ್ರೋಸೆಸ್ ಮೇಲೆ ನಮಗೆ ಅನುಮಾನ ಇದೆ ಅನ್ನೋ ರೀತಿ ಅಂತ ಈಗ ಕೋರ್ಟಿಗೆ ಹೋಗೋದು, ಬ್ಯಾಲೆಟ್ ಪತ್ರನೇ ಕೊಡಲಿ, ಅಂದರೆ ಸೋಲಿನ ಒಂದು ದಿನ ಹತ್ತಿರ ಬಂದಾಗ ಈ ರೀತಿ ಅಂತ ಒಂದು ದಾರಿಗಳನ್ನು ಹುಡ್ಕೊಳ್ಳೋಂಥ ಪ್ರಯತ್ನ ಈ ಕಾಂಗ್ರೆಸ್ ಮಾಡ್ಕೊಂಡು ಬರ್ತಾ ಇದೆ. ಹಾಗೆ ಜನರಿಗೆ ಗೊತ್ತಾಗಿದೆ ಇವರು ಅಧಿಕಾರಕ್ಕೆ ಬಂದಾಗ ಯಾವುದೋ ರಾಜ್ಯದಲ್ಲಿ ಅವಾಗ ಚುನಾವಣಾ ಪ್ರೋಸೆಸ್ ಚೆನ್ನಾಗಿರುತ್ತೆ. ಯಾವಾಗ ಸೋಲುವಂಥ ಭೀತಿ ಇದ್ದಾಗ ಈ ಪ್ರಕ್ರಿಯೆ ಬಗ್ಗೆನೇ ಪ್ರಶ್ನೆ ಮಾಡುವಂಥ ಒಂದು ವ್ಯವಸ್ಥೆನ ಇವರು ಮೊದಲಿಂದ ಕೂಡ ಮಾಡ್ಕೊಂಬಂದಿದ್ದಾರೆ. ಜನ ಮತದಾನದ ಮುಖಾಂತರ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.